ಮಾತೆಯನ್ನು ಆ ದೇವ ಹೊರಗಡೆ ಬಿಡುವಂತೆ ಮಾಡಬೇಕು. ಏನು ಮಾಡುವುದು ಮಹರ್ಷಿಗಳೇ? ಏನನ್ನು ಮಾಡುತ್ತಿದ್ದೀರಿ? ತಾಂಬೂಲವನ್ನು ಸಿದ್ಧ ಮಾಡುತ್ತಿದ್ದೇನೆ. ತಾಂಬೂಲವೇ? ಮಹರ್ಷಿಗಳೇ, ಇನ್ನೇನಯ್ಯ, ನೀನು ಹೇಳಿದ ಹಾಗೆಲ್ಲ ಆಗುವುದಿಲ್ಲ. ತಗೋ, ತಾಂಬೂಲವನ್ನು ಅದಿ, ಬಾಯಿಯನ್ನು ಬಿಗಿ. ದೇವನ ಕೋಪ ನೋಡಿದೆವಲ್ಲ. ಮಹೇಶ್ವರ ಕೆಟ್ಟವನಲ್ಲ ಎಂದು ಅವನು ನಂಬಬೇಕಾದರೆ ನಿಜ ಸ್ವರೂಪವನ್ನೇ ನೋಡಬೇಕು. ಈಗ ನಾವೇನು ಹೇಳಿದರೂ ಅವನು ಕೇಳುವುದಿಲ್ಲ, ಮಾತೆಯನ್ನು ಹೊರಗೂ ಬಿಡುವುದಿಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಆಗುವುದಿಲ್ಲ ಎಂದರೆ ಹೇಗೆ ನಾರದರೆ? ಶಿವ ಯಾರು ಎನ್ನುವುದು ಯಾರಿಗೂ ತಿಳಿಯುವಂತಿಲ್ಲವಲ್ಲ. ಶಿವ, ನೀನೇಕೆ ಮಾತನಾಡುತ್ತಿಲ್ಲ? ನಮ್ಮ ಮುಂದಿನ ನಡೆ ಏನು ಎಂಬುದು ಅರ್ಥವಾಗುತ್ತಿಲ್ಲ. ಏನು ಮಾಡಬೇಕೆಂಬುದನ್ನು ಹೇಳು. ನೀವಲ್ಲ ನಂದಿ, ನಾನೇ ಏನಾದರೂ ಮಾಡಬೇಕಿದೆ. ಎಲ್ಲಕ್ಕಿಂತ ಮೊದಲು ನಾನು ಪಾರ್ವತಿಯನ್ನು ನೋಡಬೇಕು, ಧೈರ್ಯ ಹೇಳಬೇಕು. ಅವಳ ಜೊತೆ ನಾನು ಸದಾ ಇರುತ್ತೇನೆಂಬ ಭಾವ ಅವಳಿಗೆ ಮೂಡಬೇಕು. ನನ್ನ ಮೇಲಿರುವ ಪ್ರೀತಿ ನಂಬಿಕೆಗಳು ಹೆಚ್ಚಾಗುವಂತೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಮೊದಲು ಅದನ್ನು ಮಾಡುತ್ತೇನೆ. ರಾತ್ರಿ ನಾನು ಪಾರ್ವತಿಯ ಬಳಿಗೆ ಹೋಗುತ್ತೇನೆ. ಅಂದರೆ ಶಿವನ ಮಾಯೆ ಆರಂಭವಾಯಿತು. ಆದರೆ ನೀನು ಶಕ್ತಿಗಳನ್ನು ಬಳಸುವಂತಿಲ್ಲ, ಮಾತೆಯ ಹಾಗೆ ಮನುಷ್ಯರಾಗಿಯೇ ಇರಬೇಕು ಎಂದು ನೀನೇ ಹೇಳಿದ್ದೆಯಲ್ಲ ಶಿವ. ಇಲ್ಲ ಬಿಡು, ಅಗತ್ಯ ಬರದಿದ್ದರೆ ಬಳಸುವುದಿಲ್ಲ ಎಂಬ ಅರ್ಥದಲ್ಲೇ ಹೇಳಿರಬಹುದು. ಶಿವನ ಶಕ್ತಿಯಿಂದಲೇ ಕೆಲಸವಾಗಬೇಕಲ್ಲ. ಒಳ್ಳೆಯ ನಿರ್ಧಾರ ಮಹಾದೇವ. ಮಾತೆಯನ್ನು ಭೇಟಿಯಾಗುವುದು ಬಹಳ ಮುಖ್ಯ. ಮಹಾದೇವ, ನೀವು ಹೋಗಿ ಬನ್ನಿ. ಸರಿಯಾಗಿಯೇ ಊಹಿಸಿದ್ದೀಯೇ ಮುಂಬಾಸುರ. ಬಹಳ ವಿಶೇಷವಾದ ಉನ್ನತವಾದ ಕಾರ್ಯವೊಂದಕ್ಕೆ ನಿನ್ನನ್ನು ಕರೆಸಿದ್ದೇನೆ. ಮೊದಲಿನಿಂದಲೂ ಅಸುರರು ಮತ್ತು ದೇವತೆಗಳ ನಡುವೆ ಇರುವ ತಾರತಮ್ಯ ನಿನಗೆ ತಿಳಿಯದ್ದೇನಲ್ಲ. ನಾನು ಅಸುರ ಗುರುವಾಗಿ ಅಧಿಕಾರ ಸ್ವೀಕರಿಸಿದ ಮೊದಲ ಕ್ಷಣದಲ್ಲೇ ನಿರ್ಧಾರ ಮಾಡಿದ್ದೆ, ಈ ಅನ್ಯಾಯದ ವಿರುದ್ಧ ಹೋರಾಡಿ ಅಸುರ ಕುಲಕ್ಕೆ ಸಿಗಬೇಕಾದ ಸ್ಥಾನ ಮಾನ ಗೌರವಗಳನ್ನು ದೊರಕಿಸಿಕೊಡಬೇಕು ಎಂದು. ಅಂತಹ ಸದವಕಾಶವೊಂದು ಈಗ ಒದಗಿ ಬಂದಿದೆ. ಈ ಗುರಿ ಸಾಧನೆಗೆ ಪ್ರಬಲ ಅಸುರನನ್ನು ಹುಡುಕುವಾಗ ನೆನಪಾದವನು ನೀನು. ನನ್ನ ಗುರಿ ಸಾಧನೆಗೆ ಮತ್ತು ಈ ಅಸುರ ಕುಲಕ್ಕೆ ಉದ್ಧಾರಕ್ಕಾಗಿ ಸಹಾಯ ಮಾಡುವೆಯಾ? ಕೇಳಬೇಡಿ ಗುರುಗಳೇ, ಆಜ್ಞಾಪಿಸಿ. ನೀವು ನಮಗೆ ಇಲ್ಲಿಯವರೆಗೂ ಮಾಡಿದ ಉಪಕಾರ, ನಮಗಾಗಿ ನೀವು ನಿಮ್ಮ ಜೀವನವನ್ನೇ ಮುಡಿಪಿಟ್ಟ ರೀತಿ ಎಲ್ಲ ಅಸುರರಿಗೂ ತಿಳಿದಿದೆ. ನನ್ನಿಂದ ನಿಮಗೇನಾಗಬೇಕು ಹೇಳಿ ಪ್ರಭು. ನಿಮಗೆ ಸಹಾಯ ಮಾಡುವ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪುಣ್ಯವೆಂದು ಭಾವಿಸುತ್ತೇನೆ. ನೀನೀಗ ಶಿವನನ್ನು ಹುಡುಕಬೇಕು. ಶಿವನೇ? ಕೈಲಾಸದಲ್ಲಿರುವ ಶಿವನನ್ನು ಹುಡುಕುವುದೇನಿದೆ ಗುರುದೇವ? ಕೈಲಾಸದ ಸುತ್ತಮುತ್ತ ಕಾಲಿಡಲು ನಮಗ್ಯಾರಿಗೂ ಸಾಧ್ಯವಿಲ್ಲ. ಈಗ ಶಿವ ಕೈಲಾಸದಲ್ಲಿಲ್ಲ, ಭೂಲೋಕದಲ್ಲಿದ್ದಾನೆ ಮುಂಬಾಸುರ.